ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಕಳೆದ 5 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವಂತಹ ಒಂದು ವಿಚಾರ, ಎಲ್ಲೆಡೆಯೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಇಂಟರ್ನೆಟ್ ಸೆನ್ಸೇಷನ್ ಆಗಿಬಿಟ್ಟಿದೆ. ಸಿಜೆಐ ಸೂರ್ಯಕಾಂತ್ ಅವರ ಹೇಳಿಕೆಯ ಮೇರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಂತಹ ಒಂದು ಪಕ್ಷ ಅಂತ ಕರೆಸಿಕೊಳ್ತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಎಕ್ಸ್ ಖಾತೆಗೆ ನಿರ್ಬಂಧ ಹೇರುತ್ತೆ. ಅದಾದ ನಂತರದಲ್ಲಿ ಇವತ್ತಿಗೆ ಅದರ ಇನ್ಸ್ಟಾಗ್ರಾಮ್ ಖಾತೆಗೆ ಬರೋಬ್ಬರಿ 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಂದರೆ ಯುವಕರನ್ನ ಟಾರ್ಗೆಟ್ ಮಾಡಿ ಜೆನ್ಸಿ ಜನರೇಷನ್ ಅಂತ ಏನು ಕರಿತಾ ಇದ್ದೇವೆ, ಅವರುಗಳನ್ನ ಪ್ರಮುಖವಾಗಿ ನಿರುದ್ಯೋಗಿಗಳನ್ನ ಗುರಿಯಾಗಿಸಿಕೊಂಡು ಸರ್ಕಾರದ ವಿರುದ್ಧ, ಆಡಳಿತ ಯಂತ್ರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಒಂದು ಹೊಸ ಪಕ್ಷವೇ ಹುಟ್ಟಿ ಹಾಕಿಕೊಂಡ್ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಅಭಿಜಿತ್ ದೀಪ್ಕೆ ಅನ್ನುವಂಥವ್ರು ಹುಟ್ಟು ಹಾಕಿರುವಂಥ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಯಾಕಾಗಿ, ಏನಕ್ಕಾಗಿ, ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಕಾಕ್ರೋಚ್ ಫೈಟ್, ಅಸಲಿ ಸತ್ಯ. ಸಂಚಲನವನ್ನೇ ಮೂಡಿಸಿದೆ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಯಾರಿದ್ದಾರೆ ಇದರ ಹಿಂದೆ? ಪಾರ್ಟಿ ಹಿಂದಿರುವಂತಹ ಅಸಲಿ ಸತ್ಯ ಏನು? ಸೋಷಿಯಲ್ ಮೀಡಿಯಾದಲ್ಲಂತೂ ಯಾರೂ ಕೂಡ ಊಹಿಸಿರಲಿಲ್ಲ, ಅಷ್ಟರ ಮಟ್ಟಿಗೆ ಭಾರಿ ಬೆಂಬಲ ಸಿಕ್ಕಿಬಿಟ್ಟಿದೆ. ಕೇವಲ 2 ದಿನಗಳಲ್ಲಿ 20 ಮಿಲಿಯನ್ ಫಾಲೋವರ್ಸ್ ಆಗಿದೆ. ಇದರ ಜೊತೆಗೆ ಈ ಒಂದು ಪಕ್ಷದ ಕ್ರಾಂತಿಕಾರಿ ಅಜೆಂಡಾಗಳೇನು, ಜೆನ್ಜಿ ಅಭಿಯಾನ, ರಾಜಕೀಯ ಸ್ವರೂಪ, ಇದರ ಹಿಂದೆ ಒಂದು ವಿಷಯ ಕೇಳಲ್ಪಡ್ತಾ ಇದೆ. ಅದು ಆಮ್ ಆದ್ಮಿ ಪಾರ್ಟಿ ಇದರ ಹಿಂದೆ ಇದೆ ಅನ್ನುವಂಥದ್ದು. ಆಮ್ ಆದ್ಮಿ ಪಾರ್ಟಿಯ ಹಿಡನ್ ಅಜೆಂಡಾನ ಇದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದರದೊಂದು ಸಣ್ಣ ಬ್ಯಾಕ್ಗ್ರೌಂಡ್ ನಾನು ಆಗಲೇ ಹೇಳ್ತಾ ಇದ್ದೆ. ಸಿಜೆಐ ಸೂರ್ಯಕಾಂತ್ ಅವರು ಫೇಕ್ ಡಿಗ್ರಿ ಹೋಲ್ಡರ್ಗಳು ಮತ್ತು RTI ಕಾರ್ಯಕರ್ತರು ಕೋರ್ಟ್ನ ವಿರುದ್ಧವಾಗಿ, ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧವಾಗಿ ಏನು ಬರೀತಾ ಇದ್ರು, ಈ ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ಆಗ ಅವರು ಬಳಸಿದಂತಹ ಒಂದು ಪದ ಕಾಕ್ರೋಚ್, ಇವರುಗಳು ಇನ್ಸೆಕ್ಟ್ಗಳಿದ್ದ ಹಾಗೆ ಅನ್ನುವಂಥ ಮಾತನ್ನು ಬಳಸ್ತಾರೆ. ಇದನ್ನೇ ಬಂಡವಾಳ ಆಗಿಸಿಕೊಂಡಂತಹ 30 ವರ್ಷದ ಅಭಿಜಿತ್ ದೀಪ್ಕೆ. ಈತ ಯಾರು? ಅಭಿಜಿತ್ ದೀಪ್ಕೆ ಇದೇ 2020ರಲ್ಲಿ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾದ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ದಂತಹ ವ್ಯಕ್ತಿ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಇದ್ದುಕೊಂಡು ಪಾಕಿಸ್ತಾನದ ಪ್ರಾಪಗಾಂಡವನ್ನ ಹರಡುತ್ತಾ ಇದ್ದ ಅನ್ನುವಂಥ ಕಾರಣಕ್ಕೆ ಅರೆಸ್ಟ್ ಆಗಿದ್ದಂತಹ ವ್ಯಕ್ತಿ. ಈತ ಎಲ್ಲೋ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಕೂತುಕೊಂಡು ಇಂಡಿಯಾದ ರಾಜಕೀಯ ಬದಲಾಗಬೇಕು ಅನ್ನುವಂಥ ಕಾರಣಕ್ಕೆ ರಾತ್ರೋರಾತ್ರಿ AI ಟೂಲ್ಗಳನ್ನು ಬಳಸಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಗೂಗಲ್ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಪಾರ್ಟಿ ಲಾಂಚ್ ಆಗುತ್ತೆ ಎಲ್ಲಿ? ಸೋಷಿಯಲ್ ಮೀಡಿಯಾದಲ್ಲಿ. ಕೇವಲ 4 ದಿನಗಳು, ಇವತ್ತಿನ ತನಕ 20 ಮಿಲಿಯನ್ ಫಾಲೋವರ್ ಆಗಿದೆ ಇನ್ಸ್ಟಾಗ್ರಾಮ್ ಖಾತೆ. ಅದು ಕೂಡ ನಿರ್ಬಂಧ ಹೇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮೇಲಾಗಿ ಇವರು ಒಂದು 5 ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ, 5 ಮ್ಯಾನಿಫೆಸ್ಟೋಸ್, ವೇರಿನ್ ಮೊದಲನೆಯದು ರಿಟೈರ್ಮೆಂಟ್ ಆಫರ್ ಕ್ಯಾನ್ಸಲ್, ಅಂದರೆ ಜಡ್ಜ್ಗಳ ರಿಟೈರ್ಮೆಂಟ್ ನಂತರದಲ್ಲಿ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಡುವ ಹಾಗಿಲ್ಲ ಅನ್ನುವಂಥದ್ದು ಮೊದಲ ಪ್ರಣಾಳಿಕೆ. ಎರಡನೆಯದು ಪಕ್ಷಾಂತರಗಳಿಗೆ ಗೇಟ್ ಪಾಸ್. ಯಾವ MLAಗಳು MP ಗಳು ಪಕ್ಷಾಂತರ ಮಾಡ್ತಾರೆ ಅವರುಗಳನ್ನು 20 ವರ್ಷದ ಕಾಲ ಬ್ಯಾನ್ ಮಾಡಬೇಕು, ಯಾವುದೇ ಎಲೆಕ್ಷನ್ಗೆ ನಿಲ್ಲುವ ಹಾಗಿಲ್ಲ ಅನ್ನುವಂಥದ್ದು ಎರಡನೇ ಪ್ರಣಾಳಿಕೆ. ಮೂರನೆಯದು ವೋಟರ್ ಲಿಸ್ಟ್ ಪವರ್. ಲಿಸ್ಟ್ನಿಂದ ಯಾರದ್ದಾದರೂ ಹೆಸರು ತೆಗೆದು ಹಾಕಿದರೆ ಅವರು ನೇರವಾಗಿ ಚುನಾವಣಾ ಆಯೋಗದ ಮೇಲೆ ಕೇಸ್ ದಾಖಲಿಸಬಹುದು ಅನ್ನುವಂಥದ್ದು ಮೂರನೇ ಪ್ರಣಾಳಿಕೆ. ನಾಲ್ಕನೆಯದ್ದು ಮಾಧ್ಯಮಗಳ ಮೇಲಿನ ಫ್ರೀಡಮ್, ಅವರ ಸ್ವಾತಂತ್ರ್ಯ, ಅಂದರೆ ಮೀಡಿಯಾಗಳ ಮೇಲೆ ಕಾರ್ಪೊರೇಟ್ ಕಂಪನಿಗಳು ಯಾವುದೇ ಹಿಡಿತವನ್ನು ಸಾಧಿಸಬಾರದು ಅನ್ನುವಂಥದ್ದು 4ನೇ ಪ್ರಣಾಳಿಕೆ. 5ನೆಯದ್ದು ಮಹಿಳಾ ಮೀಸಲಾತಿ. ಪಾರ್ಲಿಮೆಂಟ್ ಮತ್ತು ಕ್ಯಾಬಿನೆಟ್ನಲ್ಲಿ 50% ರಿಸರ್ವೇಷನ್ನ ಮಹಿಳೆಯರಿಗೆ ಕೊಡ್ತೇವೆ ಅನ್ನುವಂಥ ಪ್ರಣಾಳಿಕೆಯನ್ನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇವರ ಮೇಲೆ ಏನು ಹೇಳ್ತಾರೆ, ಪ್ರಮುಖವಾದಂತಹ ಒಂದು ಹುನ್ನಾರ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಮಾಡೋದಕ್ಕೆ
ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ, ಇಷ್ಟೆಲ್ಲ ಒಂದು ಫಾರ್ಮ್ ಮಾಡಿ ಏನೇನೋ ಮಾಡಕ್ಕೆ ಹೊರಟಿರೋದಕ್ಕೆ ಸುಮ್ಮನೆ ಖರ್ಚಾಗೋದಿಲ್ಲ. ಇದೆಲ್ಲದಕ್ಕೂ ಕೂಡ ವಿದೇಶಿ ಫಂಡಿಂಗ್ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಇವರು ಫಾರ್ಮ್ ಫಿಲ್ ಮಾಡಬೇಕು ಅಂತ ಏನು ಹೇಳಿದಾರಲ್ಲ, ಅದರಲ್ಲಿ ಪ್ರಮುಖವಾಗಿ ನಿರುದ್ಯೋಗಿ ಯುವಕರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರು ಕೊಡುವಂತಹ ಡೇಟಾ ಬೇಸ್ಗಳನ್ನು, ಅವರ ಮಾಹಿತಿಯನ್ನು ಇಟ್ಕೊಂಡು ಅವರುಗಳನ್ನು ಬ್ರೈನ್ ವಾಶ್ ಮಾಡೋದು, ಸೈಕಲಾಜಿಕಲ್ ಪ್ರೊಫೈಲಿಂಗ್ ಅಂತ ಕರೀತಾರೆ, ಇದನ್ನು ಮಾಡುವಂಥ ಹುನ್ನಾರ ಎಲೆಕ್ಷನ್ ಸಮಯಕ್ಕೆ. ಇದೆಲ್ಲವೂ ಕೂಡ ಇದರ ಹಿಂದೆ ಇರುವಂತಹ ಒಂದು ಹುನ್ನಾರ ಅಂತ ಹೇಳಲಾಗ್ತಾ ಇದೆ. ಇದು ನೇಪಾಳದ ರೀತಿಯಲ್ಲಿ ಭಾರತದಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ. ಇದು ಇಲ್ಲಿ ವರ್ಕೌಟ್ ಆಗಲ್ಲ, ಇದಷ್ಟು ಬರೀ ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತವಾಗಿರುತ್ತೆ ಅನ್ನುವಂತಹ ಚರ್ಚೆಗಳು ಬೇಕಾದಂಥ ರೀತಿಯಲ್ಲಿ ನಡೀತಾ ಇದೆ. ಇದೆಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನನ್ನ ಜೊತೆ ಗಣ್ಯರಿದ್ದಾರೆ. ಆಪ್ ವಕ್ತಾರರಾದಂಥ ಇರ್ಷದ್ ಅವರು, ಜೊತೆಗೆ ಕರವೇ ಗಜಸೇನೆಯ ರಾಜ್ಯಾಧ್ಯಕ್ಷರಾದಂಥ ತಾಯನಾಡು ರಾಘವೇಂದ್ರ ಅವರು, ಇಬ್ಬರಿಗೂ ಕೂಡ ನಮಸ್ಕಾರ, ಚರ್ಚೆಗೆ ಸ್ವಾಗತ. I'll just take the first reaction of ರಾಘವೇಂದ್ರ ಅವರು. ಸರ್, ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಕೇವಲ ಸೋಷಿಯಲ್ ಮೀಡಿಯಾದಿಂದಾನೇ ರಾಜಕೀಯ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಫಸ್ಟ್ ರಿಯಾಕ್ಷನ್. ಸೋಷಿಯಲ್ ಮೀಡಿಯಾದಿಂದ ಬದಲಾವಣೆ ಏನಾಗಲ್ಲ, ಯುವಕರನ್ನು ಹಾದಿ ತಪ್ಪಿಸೋ ರೀತಿ ಇದೆ ಇದು. ಯಾಕೆಂದರೆ ಇವತ್ತೆಲ್ಲೋ ಅಮೇರಿಕದಲ್ಲಿ ಕುತ್ಕೊಂಡು ಒಂದು ಪಕ್ಷ ಕಟ್ತಾನೆ ಅಂತ ಅಂದರೆ ಇದೆಲ್ಲೋ ಅಮೇರಿಕದ ಹೊನ್ನಾರನೇ ಇರೋದು. ಯಾಕೆಂದರೆ ಈಗ ಮೊನ್ನೆ ಅಮೇರಿಕದ ಅಧ್ಯಕ್ಷ ಚೀನಾಗೆ ಬಂದೋಗಿದ್ದಾರೆ, ನಮ್ಮ ವೈರಿ ದೇಶಕ್ಕೆ ಬಂದೋಗಿದ್ದಾರೆ. ಇದೆಲ್ಲೋ ಒಂದು ಕಡೆಗೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲೆ ಮಾಡುವಂಥ ಅನ್ನೋ ರೀತಿ ಕಾಣ್ತಾ ಇದೆ. ಆಮೇಲೆ ನಮ್ಮ ಯುವಕರು ಏನಕ್ಕಾರು ಮರಳಾಗ್ತಾವ್ರೆ. ಇವಾಗ ಏನೋ ಹೊಸದಾಗಿ ಏನೋ ಒಂದು ಬಂದ್ಬಿಡ್ತು ಅಂದರೆ ಅದರಿಂದ ಹೋಗೋದಲ್ಲ, ಅದನ್ನು ಕೂಲಂಕುಷವಾಗಿ ಈಗ ಪರಿಶೀಲನೆ ಮಾಡಬೇಕು. ಏನು ಇವಾಗ ಅದೇ ರೀತಿ ಡೆಲ್ಲಿಯಲ್ಲಿ ಒಂದು ಸರ್ಕಾರ ನಡೆಸುತ್ತಾ ಆಮ್ ಆದ್ಮಿ ಪಾರ್ಟಿ ಇವತ್ತು ಕೇಜ್ರಿವಾಲ್ ಅವರು ಇದೇ ಭ್ರಷ್ಟಾಚಾರ ಹಗರಣದಲ್ಲಿ ಒಳಗಡೆ ಹೋಗ್ಬಂದಿದ್ದಾರೆ. ಈಗ ಅದೇ ಹಿನ್ನೆಲೆ ಅವ್ರದ್ದೇ ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ಈಗ ಏನು ಈ ಒಂದು ಪಾರ್ಟಿ ಕಟ್ಟಿರೋ ಮನುಷ್ಯ ಅದೇ ಪಕ್ಷದ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡ್ಲ್ ಮಾಡಿರೋಂಥ ವ್ಯಕ್ತಿ, ಅವರ ಒಂದು ಹಿನ್ನೆಲೆ ಇರುವಂಥ ವ್ಯಕ್ತಿ. ಈಗ ಆಗಿದ್ದಾಗ ಇದು ಎಲ್ಲೋ ಒಂದು ಕಡೆಗೆ ನಾವು ಕೇಜ್ರಿವಾಲ್ಗರ ಅಭಿಮಾನಿಗಳಾಗಿದ್ದೀವಿ, ಏನೋ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿಬಿಡ್ತಾರೆ, ಹೊಸದೊಂದು ಪಕ್ಷ ಬಂತು ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಪಂಜಾಬ್ ಇರ್ಬೋದು, ದೆಹಲಿ ಇರ್ಬೋದು, ಅವ್ರಿಗೆ ಸರ್ಕಾರವನ್ನು ಕೈ ಕೊಡ್ತು. ಆದರೆ ಅವ್ರು ಮಾಡಿದ್ದೇನು, ಅವರು ಐಷಾರಾಮಿಗೆ ಹೋದರು, ಬಂಗ್ಲೆಗಳು ಕಟ್ಟಿಕೊಂಡ್ರು, ಎಲ್ಲ ಮಾಡಿದರು. ಆ ರೀತಿ ಇವತ್ತು ಜನಗಳು, ನಮ್ಮ ಯುವಕರು ಇವತ್ತು ಎಲ್ಲೋ ಒಂದು ಕಡೆಗೆ ಈ ಮೋದಿ ಅವರು ಸದೃಢವಾಗಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಗ್ಯಾಸು ಪೆಟ್ರೋಲು ಬೇರೆ ಬೇರೆ ದೇಶದಲ್ಲಿ ಅತಂತ್ರವಾದರೂ ಕೂಡ ಇವತ್ತು ಸ್ವಲ್ಪ ಗ್ಯಾಸು ಪೆಟ್ರೋಲು ಸಿಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನಾಗಿದೆ, ನಮ್ಮ ಜನತೆ ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಇವಾಗ ಏನಾಗುತ್ತೆ ನೋಡಿ. ನಾವೆಲ್ಲ ಹಳ್ಳಿ ಜನಾಂಗದವರು ಬಂದಿರೋದು. ಈಗ ಒಂದು ಗಾದೆ ಮಾತುಗಳು ಏನೋ ನಾವೇ ಹೇಳ್ತೇವೆ ಕೆಲ ಕಡೆ, ಏನಪ್ಪ ನೀನು ಒಳ್ಳೆ ಜಿರ್ಲೆ ಥರ ಕಾಡ್ತೀಯಾ, ಒಳ್ಳೆ ನೀನು ಇದ್ರ ಥರ ಕಾಡ್ತೀಯಾ, ಆ ರೀತಿ ಒಂದು ಮಾತನ್ನ ಈ ಅವರು ತಮಾಷೆಗೆ ಹೇಳಿರ್ಬೋದು. ಅವರು ಸ್ವಾಮೀಜಿಗೆ ಅವರು ಕೆಲಸ ಮಾಡ್ತೀವಿ ಈಗ ನಾವು ನಮ್ಮ ಮನೆ ಬಂದಿರೋ ಅಡುಗೆ ಮನೆ ಬಂದಿರೋ ಜಿರ್ಲೆ ಓಡ್ಸೋಕ್ಕೆ ಆಗ್ತಾ ಇಲ್ಲ, ಯಾವ್ಯಾವುದೋ ಮೆಡಿಸಿನ್ ಹಾಕಿದ್ರು ಆಗ್ತಾ ಇಲ್ಲ. ಆಮೇಲೆ ಆ ಒಂದು ಹಾಕಿರೋ ಮೆಡಿಸಿನ್ಗೆ ಎಷ್ಟೋ ಜನ ಸತ್ತೋಗಾರ ಬಿಟ್ರೆ ಕೆಲವು ಜಿರ್ಲೆಗಳು ಸತ್ತೋಗಿಲ್ಲ. ಅಂಥದ್ರಲ್ಲಿ ಜಿರ್ಲೆ ಪಾರ್ಟಿನೇ ಒಂದು ಕಟ್ಕೊಂಡು ಇವತ್ತು ಇದು ಎಲ್ಲೋ ಒಂದು ಕಡೆಗೆ ಒಂದು ಹೊನ್ನಾರ ಅನಿಸುತ್ತೆ. ನಮ್ಮ ದೇಶವನ್ನು ಆರ್ಥಿಕ ಸ್ಥಿತಿ ಮತ್ತು ಯುವಕರನ್ನ ಒಡೆದಾಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕೂಲಂಕುಷವಾಗಿ ಕೇಂದ್ರ ಸರ್ಕಾರ ಇರ್ಬೋದು ಇದನ್ನು ಪರಿಶೀಲನೆ ಮಾಡಬೇಕು. ಇವತ್ತು ಯುವಕರೆಲ್ಲ ಒಂದು ಎಚ್ಚೆತ್ಕೊಂಡು ಇವತ್ತು ಪರಿಶೀಲನೆ ಮಾಡಬೇಕು. ಅಲ್ಲ, ಕೇವಲ ಈಗ ನಿರ್ಬಂಧ ಹೇರಿದ ಕ್ಷಣಕ್ಕೆ ಇದು ಬೇರೆ ಸ್ವರೂಪವನ್ನು ಪಡ್ಕೊಳ್ಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈಗ ಎಕ್ಸ್ ಖಾತೆ ಮೇಲೆ ನಿರ್ಬಂಧ ಹೇರಿತು ಕೇಂದ್ರ ಸರ್ಕಾರ, ಇನ್ಸ್ಟಾಗ್ರಾಮ್ ಖಾತೆ ಮೇಲೆ ಹೇರಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಇದು ಬೇರೆ ರೀತಿ ಸ್ವರೂಪ ಪಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲ, ಖಂಡಿತ. ಈಗ ಅದು ಬೇಕಾಗಿರೋದು ಅದು ನೋಡ್ರಿ. ಇವತ್ತು ನಮಗೆ ಬಂದಿರೋ ದರಿದ್ರ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾಚಿಕೆ ಆಗ್ಬೇಕ್ರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕಾಕ್ರೋಚ್ ಪಾರ್ಟಿಯ ಒಂದು ಟೀ ಶರ್ಟನ್ನು ಬಿಡುಗಡೆ ಮಾಡ್ತಾರೆ ನಿನ್ನೆ. ಅಂದರೆ ಇದನ್ನು ನೋಡಿ, ನಾವೇನಾದರೂ ನಾವೇ ಸಂಘಟನೆಯಿಂದ ಒಂದು ಕಾರ್ಯಕ್ರಮ ಅಥವಾ ನಿಮ್ಮ ಮಾಧ್ಯಮದರ ಒಂದು ಕಾರ್ಯಕ್ರಮ ಇದ್ದರೆ ನಮ್ಮ ಸಮಯ ಇಲ್ಲಪ್ಪ, ಟೈಮ್ ಇಲ್ಲ ಅಂತಾರೆ ನಮ್ಮ ಮುಖ್ಯಮಂತ್ರಿಗಳು. ಅಂಥದ್ರಲ್ಲಿ ರಾತ್ರೋರಾತ್ರಿ ಇವರೊಂದು ಟೀ ಶರ್ಟನ್ನು ರಿಲೀಸ್ ಮಾಡ್ತಾರೆ, ಉದ್ಘಾಟನೆ ಮಾಡೋದನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಈ ಕಾಕ್ರೋಚ್ ಪಕ್ಷ ಯಾರ್ದು? ಇದನ್ನು ವಾಸ್ತವ ಸ್ಥಿತಿ ನೋಡ್ರಿ. ಇವತ್ತು ಇದೇನಾಗಿದೆ, ಈ ವೆಸ್ಟ್ ಬೆಂಗಾಳಲ್ಲಿ BJP ಬಂತು, ಎಲ್ಲ ಕಡೆ BJP ಬರ್ತಾ ಇರೋದ್ರಿಂದ ಏನಾದರೂ ಮಾಡಿ BJPಯ ಈ ಯುವಕರ ಪಡೆಗಳನ್ನು ಒಡೆದಾಕಬೇಕು, ಆಳಬೇಕು. ಯಾಕೆ ಬ್ರಿಟಿಷರು ನಮ್ಮನ್ನು ಆಳಿದ್ದಾಗೆ ಇದೇ ರೀತಿ ಒಡೆದಾಳಿನೇ ಆಳಿದ್ದು. ಅದೇ ಥರನೇ ಇವರು ಏನಾದರೂ ಒಂದು ಯುವಕರ ಮನಸ್ಥಿತಿನ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಅವ್ರು ಹಾದಿ ತಪ್ಪಿಸ್ಬೇಕು ಅನ್ನೋದಕ್ಕೆ ನನ್ನ ಪ್ರಕಾರವಾಗಿ ಈಗೇನು ಮಮತಾ ಬೆನರ್ಜಿ ಇರ್ಬೋದು, ಇವೆಲ್ಲ ಬೇರೆ ಬೇರೆ ಪಕ್ಷಗಳಿದಾವಲ್ಲ, ಇವರೆಲ್ಲ ಸೇರ್ಕೊಂಡು ಈ ಕಾಕ್ರೋಚ್ ಅನ್ನೋ ಒಂದು ಪಕ್ಷನ ಹುಟ್ಟಾಕಿರ್ತಾರೆ. ಇದೆಲ್ಲ ತುಂಬ ಪ್ರೀ ಪ್ಲ್ಯಾನು. ಇವತ್ತು
ಈ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಇವತ್ತು ನೋಡ್ರಿ ಮೋದಿ ಅವರು ಹೋಗಿದ್ದಾರೆ, ಯಾರೋ ಇಟಲಿ ಪ್ರಧಾನಿಗೆ ಒಂದು ಚಾಕ್ಲೇಟ್ ಕೊಟ್ಬಿಟ್ರೆ ಏನ್ರಿ ಆಗುತ್ತೆ? ನಾವು ಯಾರ್ದೋ ಮನೆಗೆ ಹೋದ್ರೆ ಇವೆಲ್ಲ ಮನೆಗೆ ಹೋಗ್ಬೇಕಾದ್ರೆ ಮಕ್ಳಿರ್ತಾರೆ ಅಂತ ಚಾಕ್ಲೇಟ್ ತೊಗೊಂಡು ಹೋಗ್ತೇವೆ, ಅದೊಂದು ಬಾಂಧವ್ಯದ ಸಂಕೇತ. ಅದೇ ರೀತಿ ಇವರೆಲ್ಲ ಸಿಗರೇಟ್ ಹಚ್ಚಿದ್ರು, ಲವ್ ಬ್ಯಾಂಡಲ್ಲಿ ಡ್ಯಾನ್ಸ್ ಆಡಿದ್ರು, ಇದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು ಚಾಕ್ಲೇಟ್ ಕೊಟ್ಟಿದ್ದೆ ಮಹಾಪರಾಧ ಆಗೋಯ್ತು, ಮೋದಿ ಅವರು ಹೋದ್ರು ಅಂತ ಹೇಳಿದರೆ ನಮ್ಮ ದೇಶದ ಮರ್ಯಾದೆನ ನಾವೇನೇ ಕಳೆದ ರೀತಿ ಇದಲ್ಲ. ನಾನೇನು ಮೋದಿ ಪರ ನಮ್ದು ಯಾವುದೇ ಪಕ್ಷ ಹತ್ತಿದವಲ್ಲ, ಆದರೆ ವಾಸ್ತವ ಸ್ಥಿತಿನ ನಾವು ಹೇಳ್ತಾ ಇರೋದು. ಇವತ್ತು ಅವ್ರು ಮಾಡಿದಾಗ ಚೆನ್ನಾಗಿತ್ತು, ಇವ್ರು ಮಾಡೋ ಚೆನ್ನಾಗಿರಲ್ಲ ಅನ್ನೋ ಥರ ತಾಂತ್ರಿಕ ನಡೆಯನ್ನು ಅನುಸರಿಸ್ತಾ ಇರುವಾಗ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಹೌದು. ಮೋರೋವರ್, ಈ ಸ್ವತಂತ್ರ ಪೂರ್ವವಾದಂತಹ ಪಕ್ಷ 70 ವರ್ಷಗಳ ಕಾಲ ದೇಶವನ್ನು ಆಳಿರುವಂತಹ ಕಾಂಗ್ರೆಸ್ ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದೆ? ರಾಷ್ಟ್ರದಲ್ಲಿ ಕೇವಲ 4 ರಾಜ್ಯಗಳಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. ಕೆಲವು ಕಡೆ ಏನ್ ಹೇಳ್ತಾರೆ, ಅಲಯನ್ಸ್ ನಲ್ಲಿ ನಡೆಸ್ತಾ ಇದೆ ಸರ್ಕಾರವನ್ನ ಕಾಂಗ್ರೆಸ್. ಅಂಥ ಸಂದರ್ಭದಲ್ಲಿ ಒಂದು ಸಮರ್ಥವಾದಂತಹ ನಾಯಕತ್ವವನ್ನು ಕಂಡುಕೊಳ್ಳೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಮಿತ್ರ ಪಕ್ಷವಾಗಿರುವಂತಹ ಆಮ್ ಆದ್ಮಿ ಪಾರ್ಟಿ ಇವರುಗಳು ಸೇರಿಕೊಂಡು ದೇಶದಲ್ಲಿ ಬಿಜೆಪಿಯನ್ನ ದೂರ ಇಡಬೇಕು, ಮೋದಿಯವರ ಆಡಳಿತವನ್ನ ದೂರ ಇಡಬೇಕು ಅನ್ನುವಂತಹ ಕಾರಣಕ್ಕೆ ಇವರು ಒಬ್ಬಂಟಿಯಾಗಿ ನಿಂತ್ಕೊಂಡು ಕಾಂಗ್ರೆಸ್ ಅವರಿಗೆ ಎದುರಿಸಕ್ ಸಾಧ್ಯ ಆಗ್ತಾ ಇಲ್ಲ, ವಿರೋಧ ಪಕ್ಷವಾಗಿ ಕೆಲಸ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಇಂಡಿ ಕೂಟ ಅದು ಛಿದ್ರ ಆಯಿತು. ಅದಾದ ನಂತರ ಈಗ ಇಡೀ ದೇಶವ್ಯಾಪಿ ಜೆನ್ಸಿಯನ್ನ ಸೇರಿಸಿ ಏನು ಹುಟ್ಕೊಂಡಿದೆ, ಯಾರೋ ಮಾಡಿದ್ದನ್ನ ತಾನು ಗೆದ್ದೆತ್ತಿನ ಬಾಲ ಹಿಡಿದು ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆಯಾ? ಯಾವ ರೀತಿಗೆ ತಗೊಂಡು ಹೋಗ್ತಾ ಇದೆ ಇದನ್ನ ಕಾಂಗ್ರೆಸ್ ಹಾಗಾದ್ರೆ ಅನ್ನುವಂಥದ್ದನ್ನ ನೋಡಬೇಕು. ಬಟ್ ಇದರಲ್ಲಿ ಕೇಳ ಬರ್ತಾ ಇರುವಂತಹ ಹೆಸರು ಆಮ್ ಆದ್ಮಿ ಪಾರ್ಟಿಯ ಹಿಡನ್ ಅಜೆಂಡಾ ಇದೆ ಅಂತ. ಇರ್ಷದ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್?